ಬೇಡ ಮಾತಾಡ ಹಸಿ ಕಾಸ್ತಿಂದ ನೀವೆಲ್ಲ ಮಾಡಿದ್ದೀರಿ. ಏನೇನು ಬೆಳಗ್ಗೆ ಬಿಡ್ಬೋದು ಈಗ? ಎಲ್ಲ ರೀತಿ ಬೆಳೆಗೂ ಬಿಡ್ಬೋದು. ಈಗ ಸೀಮೆ ಹುಲ್ ಬಿಡ್ತಾವ್ರು, ಏನು ಪ್ರಾಬ್ಲಮ್ ಆಗಲ್ವಾ? ನೀರು 1 ಲೀಟ್ರ್ ಈ ಗೊಬ್ಬರಕ್ಕೆ 4 ಲೀಟ್ರ್ ನೀರು ಬಿಟ್ರೆ ಚೆನ್ನಾಗಿ ಬರ್ತದೆ. ಇದಕ್ಕೆ ನೀವೇನಾರ ಕಾಸು ಏನಾರ ಕೊಡ್ಬೇಕಾ ಅವರು, ಇಲ್ಲ ಫ್ರೀ ಆಗಿಬಿಡ್ತಾ ಇದ್ದೀರಾ? ಯಾವುದು ಇದಕ್ಕೆ ಕಂಪ್ನಿಲಿ ಬಂದು ಮಾತಾಡಿ ನೀವು. ಇದಕ್ಕೆ ಇದಿದೆ ಅಮೌಂಟ್ ಇದೆ, ಅದನ್ನ ಮಾತಾಡಿ ಮ್ಯಾನೇಜರ್ ಜೊತೆ ಎಷ್ಟು ಕಿಲೋಮೀಟ್ರು ಲೋಕಲಾ ಇಲ್ಲ ಲಾಂಗ ದೂರ ಆಗುತ್ತೆ ಏನಂತ ತಂದುಬಿಡ್ತೀರಿ ನೀವು. ತಂದುಬಿಡ್ತೀವಿ. ಈಗ ಎಷ್ಟು ಲೀಟ್ರ್ ತಂದಿದ್ದೀರಿ ಇದರಲ್ಲಿ? 8,000 ಲೀಟ್ರ್. 8,000 ಲೀಟ್ರು. ಯಾವ್ದು ನೀವು ಯಜಮಾನ್ರೆ ಬರ್ರಿ. ಯಾವ ನಮ್ಮ ತಪ್ಪನಲ್ಲಿ ಹೊರ್ಕೊಂಡು ಬರ್ರಿ. ನಾವು ಹೋಯ್ತಿದ್ರಲ್ಲ ಈಗ ಇಲ್ಲಿ ನಮ್ಮ ಒಡೆರಳ್ಳಿ ಅಂತ ಹೋಯ್ತಾ ಇದ್ದೆ ನಾವು. ಹೇಗೆ ಯಾವುದೋ ಒಂದು ಯಾರನ್ನ ನೋಡ್ಬೇಕಾದ್ರೆ ಅದಕ್ಕೆ ಹೋಯ್ತಾ ಇದ್ದೋ. ನಿಮ್ಗೆ ನೋಡಿದ್ರೆ ನಾನು ಅದರಿಂದ ನಮ್ಮ ರೈತರಿಗೆ ಇದರಿಂದ ಏನಾದ್ರು ಉಪಯೋಗ ಆಗಲಿ. ತೋಟಕ್ಕೆಲ್ಲ ಬಿಡ್ಸವನ ಚೆನ್ನಾಗಿ ಉಳ್ಪತ್ತದಲ್ಲ, ನಾನು ರೈತರಿಗೋಸ್ಕರ ಈ ವಿಡಿಯೋಗಳು ಮಾಡ್ತಾ ಇದ್ದೀನಿ. ನಮ್ಮ ರೈತರುಗಳಿಗೆ ಅನುಕೂಲ ಆಗಬೇಕು. ಅದರಿಂದ ನೀವು ಸಾವಯವ ಗೊಬ್ಬರ ಅಂತ ನಾನು ನೋಡಿದ್ರೆ ಟ್ಯಾಂಕರ್ ಇದು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸೋಕ್ಕೋಸ್ಕರ ನೀವು ಬಿಡ್ತಾ ಇದ್ದೀರಿ. ಈಗ ಅದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೇ? ಏನೋ ಚೆನ್ನಾಗಿ ನೋಡಿ ಸ್ನೇಹಿತರೆ, ಮಣ್ಣಿನ ಪಕ್ಕದಲ್ಲಿ ಅಲ್ಲೇ ಬಿಟ್ಟಿದೀವಿ ನಮ್ದು. ನೋಡ್ಬೋದು ನೀವು, ಬೇರೆ ಕಡೆ ಎಲ್ಲ ಬಿಟ್ಟಿದಾರಂತೆ. ಇದು ನಮ್ಮ ರೈತರಿಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋಕ್ಕೋಸ್ಕರ ಸಾವಯವ ಗೊಬ್ಬರ ಅಂದ್ಬಿಟ್ಟು ನೋಡಿ ತಂದುಬಿಡ್ತಾವ್ರೆ. ಕಾಂಟ್ಯಾಕ್ಟ್ ಮಾಡುವಂಗೆ ನೋಡು, ಅಲ್ಲಿ ಕರೆ ಮೊಬೈಲ್ ನಂಬರ್ ಐತೆ, ನೋಡ್ಕೊಂಡು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಜಮೀನುಗಳು ಬಿಡಿಸೋದು ಆದರೆ ನೀವು ಯೂರಿಯಾ ರಾಸಾಯನಿಕ ಗೊಬ್ಬರನ ಹಾಕೋದು ತಪ್ಪಿಸ್ತದೆ. ಆದ್ದರಿಂದ ನೋಡಿ, ಇಂಥ ಅನುಕೂಲನ ನೀವು ಪಡ್ಕೋಬೇಕು. ನಮ್ಮ ರೈತರುಗಳು ಭೂಮಿನ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಬೇಕು. ನಾವು ಹೆಚ್ಚಿಸಿದಾಗ ನಾವು ಪ್ರತಿಯೊಂದು ಪದಾರ್ಥನೂ ಬೆಳಿಬೋದು. ಒಂದ್ಸತಿ ಅದು ತೋರ್ಸ್ ನೋಡಿಯಪ್ಪ, ಬಳಸ್ಕೊಂಡೋಗಿ. ನೋಡಿ ಸ್ನೇಹಿತರೆ, ಪ್ಯೂರ್ ಗೊಬ್ಬರ ಇದು. ದನಿನ ಸಗಣಿಯಿಂದ ಗೊಬ್ಬರದಿಂದ ಮಾಡಿರೋಂಥ ಗಂಜಲು ಥರ ಇರೋ ಗೊಬ್ಬರ ಇದು. ನೀವು ಭೂಮಿಗೆ ಬಿಟ್ಟಿದ್ಯಾದ್ರೆ ಈ ಗೊಬ್ಬರನ ಭೂಮಿನ ಮಣ್ಣಿನ ಫಲವತ್ತತೆ ಹೆಚ್ಚಿದೆ. ನೀವು ಯಾವುದೇ ತರಕಾರಿ ಆಗ್ಬೋದು, ಯಾವುದಕ್ಕೂ ರಾಸಾಯನಿಕ ಪದಾರ್ಥ ಹಾಕುವಂಗೆ ಇಲ್ಲ. ನಮಗೆ ಅಕಸ್ಮಿತವಾಗಿ ಸಿಕ್ತು ಇದು. ಅದೊಂದು ವಿಡಿಯೋ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಒಂದ್ಸತಿ ನೋಡ್ಕೊಳ್ಳಿ ನೀವು ಡೀಟೇಲಾಗಿ. ಇಂಥ ಅನುಕೂಲ ನೀವು ಪಡ್ಕೋಬೇಕು. ಭೂಮಿಗೆ ಬಿಟ್ಟಿದ್ದೆ ಆದರೆ ನೀವು ಬೆಳೆಗಳಿಗೆ ನೀವು ರಾಸಾಯನಿಕ ಗೊಬ್ಬರ ಹಾಕುವಂಗಿಲ್ಲ. ನಮ್ಮ ರೈತರಿಗೆ ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ? ನಾಟಿ ಸಿಗೋ ಸೀಮೆ ಮೇಂಟೈನ್ ಮಾಡಕೈತಾ ಇಲ್ಲ, ಬಿಟ್ಟರು ಚೆನ್ನಾಗಿ ಉಳ್ಪತ್ತದಲ್ಲ. ಯಾರು ಕುಯ್ಕೊಂಡು ಮಾರ್ಬೋದು. ಕುಯ್ಕೊಂಡ್ರೆ ನಿಮ್ಮ ಹತ್ರ ಬಂದು ಯಾರು ಉಳ್ಕೊಂಡು ಕುಯ್ಕೋರಿ ಎಂಬುದು ಹುಲ್ಲೇ ಇಲ್ವಲ್ಲ, ಇಲ್ಲಿ ಯಾರು ಕೇಳಿದ್ರೆ ರಾಗಿ ಹುಲ್ಲ ತೆರೆ ಉಳಿಸುವ ಇವತ್ತು ಅದನ್ನ ದುಡ್ಡು ಕೊಟ್ಟು ತಗೊಂಡು ಆಗ್ಬಿಟ್ಟು ನೀವು ಯೂರಿಯಾ ಆಗ್ತಾ ಇತ್ತು. ಈಗ ಇದಾದ್ಮೇಲೆ ನಿಮ್ಗೆ ಯಾರು ಹೇಳಿದ್ರು ಇದಾಕ್ಬೇಕಂತ ನಿಮ್ಗೆ? ನಮ್ಮ ಹುಡುಗ ವರ್ಷವಲ್ಲ ಅಲ್ಲಿ ಪಕ್ಕದಲ್ಲಿ ನೋಡ್ರಿ, ನೀವು ನಾವು ನೀವು ಆ ತರ ಮಾಡ್ತಾ ಇದೀವಿ. ನೋಡಿ ಸರ್, ಪಕ್ಕದಲ್ಲಿ ಹಾಕವ್ರು ನೋಡಲ್ಲ, ಅಲ್ಲೇ ಒಂದು ತೋರಿಸ್ತೀನಿ ಬನ್ನಿ ನಿಮ್ಗೆ. ನಾನು ನೋಡಿಲ್ಲ, ಇಲ್ಲಾದ್ರೆ ತೋರಿಸ್ತೀನಿ ಬನ್ನಿ. ನೋಡಿ, ಅದಕ್ಕೆ ಮುಂಚೆ ಇದು ಹಾಕಿರುವಂಥ ಗೊಬ್ಬರ ಹಾಕಿರುವಂಥ ಸೀಮೆ ಹುಲ್ಲಿದು. ಅದಕ್ಕೆ ಇದು ನೋಡ್ಬಿಟ್ಟು ಅವರು ಸಹಿತ ಬಿಡಿಸ್ಕೋತಾವ್ರೆ. ಆ ಥರದೊಂದು ರಾಸಾಯನಿಕ ಇಲ್ಲದೇ ಇರೋಂಥ ಮುಕ್ತವಾಗಿರೋಂಥ ಗೊಬ್ಬರ ಇದು. ಅದಕ್ಕೋಸ್ಕರ ನೋಡಿ ಯಾವ ಥರ ಬಂದೈತೆ ಅಂದರೆ, ಎಷ್ಟು ಕಪ್ಪು ಬಂದೈತೆ, ರಸವಾಗಿ ಬಂದೈತೆ ಲೆಕ್ಕಗಳು. ಈ ಬ್ಯಾಸ್ಗೆಲ್ಲೂ ನಮ್ಮ ರೈತರುಗಳು ಈ ಥರ ಉಪಯೋಗನ ಪಡ್ಕೊಂಡ್ರೆ ಪ್ರತಿಯೊಬ್ಬರೂ ಬೆಳೆಗಳು ಬೆಳೆಯೋಕ್ಕೆ ಏನೇ ತೊಂದರೆ ಆಗಲ್ಲ, ರೋಗ ರುಜಿನ ಬರಲ್ಲ. ಅದರಿಂದ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಸ್ನೇಹಿತರೆ. ಮಾರಗೌಡರು ಮನೆ ಅದೇ ಚಂದ್ರಣ್ಣ.